नमस्कार दोस्तों, वेलकम टू विज्ञान विद डॉक्टर जी. I am Dr. Govind Rajan, radiologist यानी कि आपका स्कैनिंग डॉक्टर. Yesterday in my previous videos, I was discussing more about some of the concepts with respect to risk benefit ratio ಅಥವಾ ಸಿ ಟಿ ಸ್ಕ್ಯಾನಿಂದ ಏನೇನು ಬೆನಿಫಿಟ್ಸು ಮತ್ತು ಡಿಮೆರಿಟ್ಸ್ ಅಂದರೆ ತೊಂದರೆಗಳು ಏನಾಗಬಹುದು ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತಿನ ವಿಚಾರ ಒಂದು MRI ಬಗ್ಗೆ ಮಾತಾಡೋಣ. MRI ಅಂತಂದರೆ ಏನು? MRI ಇದು ಒಂದು ಸ್ಕ್ಯಾನಿಂಗ್ ಟೂಲ್. ಏನು MRI ಅಂದರೆ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಂತ ಅಂದ್ಬಿಟ್ಟು, ಮುಂಚೆ ಅದನ್ನು NMR ಅಂತಲೂ ಕರಿತಾ ಇದ್ರಿ, ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಅಂತ. ಅಂದರೆ ನ್ಯೂಕ್ಲಿಯರ್ ವರ್ಡು ಸ್ವಲ್ಪ ಡೇಂಜರಸ್ ಅಂತ ಎಲ್ರಿಗೂ ಅನಿಸಿ ಇವಾಗ NMR ಅಂತ ವರ್ಡ್ ಬಿಟ್ಬಿಟ್ಟು ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಂತ MRI ಅಂತ ಮಾಡ್ತಾರೆ. ಇದರಲ್ಲಿ ನಾವು ಮುಂಚೆ ಹಳೆ ಕಾಲದಲ್ಲೆಲ್ಲ ತುಂಬ ಸ್ಮಾಲ್ ಸ್ಟ್ರೆಂತ್ ಇರುವಂಥ ಮ್ಯಾಗ್ನೆಟ್ಗಳು ಇರ್ತಾಯಿತ್ತು. ಅಂದರೆ 0.5 ಟೆಸ್ಲಾ ಅಥವಾ 0.25 ಟೆಸ್ಲಾ ಈ ಥರದ್ದು ಇರ್ತಿತ್ತು. ಅದೆಲ್ಲ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಇರ್ತಾಯಿತ್ತು. ಇವಾಗ ಹೈ ಫೀಲ್ಡ್ ಸ್ಟ್ರೆಂತ್ ಅಂತ ಹೇಳ್ತೀವಿ. ಜನರಲಿ 1.5 ಟೆಸ್ಲಾ ಆ್ಯಂಡ್ ಅಬೋವ್. ಜನರಲಿ ಇವಾಗ ಮೋಸ್ಟ್ ಕಾಮನ್ಲಿ 3 ಟೆಸ್ಲಾ MRIs ಎಲ್ಲ ಬರ್ತಾಯಿದೆ. ಲೇಟೆಸ್ಟ್ ಎಡಿಷನ್ ಈಸ್ 3 ಟೆಸ್ಲಾ MRI. ಅದು ಕ್ಲಿನಿಕಲ್ ಪ್ರಾಕ್ಟೀಸಿಗೆ ಬರುವಂಥದ್ದು. ಇದನ್ನು ಹೈ ಫೀಲ್ಡ್ ಸ್ಟ್ರೆಂತ್ ಅಂತ ಹೇಳ್ತೀವಿ. ಇದೆಲ್ಲ ಎಲೆಕ್ಟ್ರೋಮ್ಯಾಗ್ನೆಟ್ಸ್, ಅಂದರೆ ಎಲೆಕ್ಟ್ರಿಸಿಟಿ ಹರಿತಾ ಇರುತ್ತೆ, ಹಾಗಾಗಿ ಮ್ಯಾಗ್ನೆಟ್ಟು ಮೇಂಟೈನ್ ಆಗಿರುತ್ತೆ. ಓಕೆ, ಇದು ಬೇಸಿಕ್ಸ್ ಬಿಟ್ಬಿಡಿ. ಇದರಲ್ಲಿ ನಾವು ಏನಕ್ಕೋಸ್ಕರ ಇದನ್ನು MRI ಮಾಡ್ತೀವಿ ಅಂತಂದರೆ, ಇದು ಎಕ್ಸ್ಕ್ವಿಸಿಟ್ ಡೀಟೇಲ್ಸ್ ಕೊಡುತ್ತೆ. ಅಂದರೆ ಸಾಫ್ಟ್ ಟಿಶ್ಯೂ ಕಾಂಟ್ರಾಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಪರ್ಟಿಕ್ಯುಲರ್ಲಿ ಬ್ರೈನು, ಸ್ಪೈನಲ್ ಕಾರ್ಡು ಮತ್ತು ಸಮ್ಟೈಮ್ಸ್ ಮಸಲ್ಸ್, ಅಂದರೆ ಈ ಟೆಂಡನ್ಸು ಮತ್ತು ಬೋನ್ ಅಟ್ಯಾಚ್ಮೆಂಟ್ ಆಫ್ ದಿ ಟೆಂಡನ್ಸು, ಈ ಜಾಗದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಾಯಿಂಟ್ಸು ಇದೆಲ್ಲ ಬಹಳ ಚೆನ್ನಾಗಿ MRI ಇಲ್ಲಿ ಬರುತ್ತೆ. ಮತ್ತು ಹೈ ಫೀಲ್ಡ್ ಸ್ಟ್ರೆಂತ್ ಅಂದರೆ ಹೈಯರ್ ಸ್ಟ್ರೆಂತಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಮತ್ತು ಇದ್ರದ್ದು ಮ್ಯಾಕ್ಸಿಮಮ್ ಯುಟಿಲಿಟಿ ಎಲ್ಲಾಗಿದೆ? ಮ್ಯಾಕ್ಸಿಮಮ್ ಯುಟಿಲಿಟಿ ಆಗಿರೋದು ಒಂದು ಬ್ರೈನು, ಸ್ಪೈನಲ್ ಕಾರ್ಡು ಮತ್ತು ಮಸಲ್ಸು, ಮಸ್ಕ್ಯುಲೋಸ್ಕೆಲೆಟಲ್ ಅಂತ ಹೇಳ್ತೀವಿ, ಇದೆರಡು. ಅದು ಬಿಟ್ಟು ಫಂಕ್ಷನಲ್ ಇಮೇಜಿಂಗ್ ಅಂತ ಹೇಳ್ತೀವಿ. ಅಂದರೆ ಡಿಫ್ಯೂಷನ್ ವೆಯ್ಟೆಡ್ ಇಮೇಜಿಂಗ್ ಮತ್ತು ಪರ್ಫ್ಯೂಷನ್ ಸ್ಕ್ಯಾನಿಂಗ್ ಇವೆಲ್ಲ ಹೇಳ್ತೀವಿ. ಸ್ಪೆಕ್ಟ್ರೋಸ್ಕೋಪಿ ಇವೆಲ್ಲ ಹೇಳ್ತೀವಲ್ಲ, ಇದು MRIಯಲ್ಲಿ ರೋಬಸ್ಟ್ ಆಗಿದೆ. ಅಂದರೆ ಇವೆಲ್ಲ ಏನಂತಂದರೆ, ನಾವು ಅಪಾರ್ಟ್ ಫ್ರಮ್ ಅನಟಾಮಿಕಲ್ ಸ್ಟ್ರಕ್ಚರಲ್ ಐಡೆಂಟಿಫಿಕೇಷನ್, ಅದರದ್ದು ಕೆಲವು ಫಿಸಿಯಲಾಜಿಕಲ್ ಫಂಕ್ಷನ್ಸನ್ನು ಕಂಡುಹಿಡಿತೀವಿ ನಾವು. ಅದರಿಂದನೂ ಡಯಾಗ್ನೋಸಿಸ್ನ ನಾವು ಚೇಂಜ್ ಮಾಡ್ಬೋದು. MRI ಇನ್ನೊಂದು ಗುಣ ಏನಂತಂದರೆ, ನಮ್ಮ ಬಾಡಿಯಲ್ಲಿ ಎಲ್ಲೇ ಒಂದು ಲೀಷನ್ ಅಥವಾ ಡಿಸೀಸ್ ಪ್ರೋಸೆಸ್ ಇದೆ ಅಥವಾ ಟ್ಯೂಮರ್ ಇದೆ ಅಂತ ಇಟ್ಕೊಳ್ಳಿ, ಅದ್ರದ್ದು ಕಂಟೆಂಟ್ ಏನಿರಬಹುದು ಅಂತ ಒಂದು ಗೆಸ್ ಮಾಡಬಹುದು ಯೂಸಿಂಗ್ MRI. ಅದರಲ್ಲಿ ಸ್ಪೆಕ್ಟ್ರೋಸ್ಕೋಪಿ ಇರ್ಬೋದು ಅಥವಾ ಡಿಫ್ಯೂಷನ್ ವೆಯ್ಟೆಡ್ ಸೀಕ್ವೆನ್ಸಸ್ ಇರ್ಬೋದು. ಅದರಲ್ಲಿ ತರಾವರಿ ಹೊಸ ಹೊಸ ಸೀಕ್ವೆನ್ಸ್ ಎಲ್ಲ ಬಂದಿದೆ. ಅದನ್ನು ಕಂಡುಹಿಡ್ಕೊಂಡು ನಾವು ಕೆಲವು ಮೋಸ್ಟ್ ಆಫ್ ದ ಟೈಮ್ ಡಯಾಗ್ನೋಸಿಸು ರೀಸನಬ್ಲಿ ಆ್ಯಕ್ಯುರೇಟ್ ಇರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ MRI ಏನಪ್ಪ ಅಂತಂದರೆ, ರೇಡಿಯೇಷನ್ ಇಲ್ಲ ಇದರಲ್ಲಿ. ಹಾಗಾದರೆ MRIಲಿ ತೊಂದರೆನೇ ಆಗಲ್ವಾ? ಆಗುತ್ತೆ. ಅಂದರೆ ಅದರಲ್ಲಿ ಒಂದು ನಾವು ರೇಡಿಯೋ ಫ್ರೀಕ್ವೆನ್ಸಿ ಅಂತ ಒಂದು ಬರುತ್ತೆ. ಅದರಲ್ಲಿ ಏನಂತಂದರೆ, ಅದನ್ನು ನಾವು RF ಪಲ್ಸಸ್ ಅಂತ ಬಿಡ್ತೀವಿ. ಅದರಿಂದಲೇ ನಮಗೆ MRI ಇಮೇಜಸ್ ಬರೋದು. ಅದರಲ್ಲಿ ಸ್ವಲ್ಪ ಬಾಡಿ ಹೀಟ್ ಆಗೋ ಸಾಧ್ಯತೆಗಳಿರುತ್ತೆ. ಆದರೆ ಇದು ಸಿ ಟಿ ಸ್ಕ್ಯಾನ್ ಕಂಪೇರ್ ಮಾಡಿದ್ರೆ ನೆಗ್ಲಿಜಿಬಲ್. ಸೊ ಹಾಗಾಗಿ MRI ಆಲ್ಮೋಸ್ಟ್ ಅಲ್ಟ್ರಾಸೌಂಡ್ಗಿಂತ ಅಂತ ಹೇಳೋಕ್ಕಾಗಲ್ಲ. ಸೊ ರಿಲೇಟಿವ್ಲಿ ವೆರಿ ವೆರಿ ಸೇಫ್ ಪ್ರೋಸೆಸ್. ಇದನ್ನು ಎಲ್ಲಿ ಮಾಡಬಾರದು? ಸ್ವಲ್ಪ ಕೆಲವು ಕಂಡೀಷನ್ಸ್ ಇರುತ್ತೆ, ಅಲ್ಲಿ ಮಾಡೋಕ್ಕಾಗಲ್ಲ. ಒಂದು, ಪೇಷಂಟಿಗೆ ಕ್ಲಾಸ್ಟ್ರೋಫೋಬಿಯಾ. MRI ಇಲ್ಲ ಅಂತಂದರೆ ಒಂದು ಟನಲ್ ಥರ ಇರುತ್ತೆ, ಉದ್ದ ಟನಲ್ ಥರ ಇರುತ್ತೆ. ಇವಾಗ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಬಂದಿದೆ, ಲೈಟ್ ಹಾಕಿ ಎಲ್ಲ ಮಾಡಿ ಕತ್ಲೆ ಆಗದೇ ಇರೋ ಥರ ಮಾಡೋಕ್ಕೆ ಎಲ್ಲ ಮಾಡಿದ್ದಾರೆ. ಆದರೂ ಕೆಲವು ಪೇಷಂಟ್ಸಿಗೆ ಟನಲ್ ಥರ ಇರೋದ್ರಿಂದ ಅದರೊಳಗಡೆ ಹೋದಾಗ ಕ್ಲಾಸ್ಟ್ರೋಫೋಬಿಯಾ ಅಂತ ಹೇಳ್ತೀವಿ. ಅದಕ್ಕೆ ಹೆದರಿಕೆ, ಅಂದರೆ ಡಾರ್ಕ್ನೆಸ್ದು ಹೆದರಿಕೆ ಆಗುತ್ತೆ. ಸೊ ಅವ್ರಿಗೆ ಬಾಡಿಯಲ್ಲಿ ಫಿಸಿಯಲಾಜಿಕಲ್ ಚೇಂಜಸ್ ಎಲ್ಲ ಆಗಿಬಿಟ್ಟು BP ಡೌನ್ ಆಗೋದು ಅಥವಾ ಹಾರ್ಟ್ ರೇಟ್ ಜಾಸ್ತಿ ಆಗೋದು ಇದೆಲ್ಲ ಆಗಿಬಿಡುತ್ತೆ. ಅಂಥವ್ರಿಗೆ ಡೆಫಿನೆಟ್ಲಿ MRI ಮಾಡಲಿಕ್ಕೆ ಕಷ್ಟ. ಸೊ ಅಂಥವ್ರಿಗೆ ಜನರಲ್ ಅನಸ್ತೇಷನೋ ಸೆಡೇಷನೋ ಕೊಟ್ಟು ಮಾಡಿಸ್ಬೇಕಾಗತ್ತೆ. ಅದು ಒಂದು ಪ್ರಾಬ್ಲಮ್ಮು. ಅದು ಬಿಟ್ಟರೆ ಈ ಆರ್ಬಿಟ್, ಅಂದರೆ ಗುಡ್ಡೆ ಪಕ್ಕದಲ್ಲಿ ಎಲ್ಲಾರ ಆರ್ಬಿಟ್ ಒಳಗಡೆ ಮೆಟಾಲಿಕ್ ಫಾರಿನ್ ಬಾಡಿ ಏನೋ ಉಳ್ಕೊಂಡ್ಬಿಟ್ಟಿರುತ್ತೆ, ಏನೋ ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ಇನ್ನೇನೋ ಕೇಸ್ ಆಗಿರುತ್ತೆ. ಅಥವಾ ಆ ಥರ ಟೈಮಲ್ಲಿ ಇತ್ತರೆ ಅಂತಂದರೆ MRI ಮಾಡೋದು ಹಾನಿಕಾರಕ. ಏನಕ್ಕೆ ಅಂದರೆ MRIಯಲ್ಲಿ ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟ್ಸ್ ಇರುತ್ತೆ. ಸೊ ಅದೇನಾರ ಮೆಟಾಲಿಕ್ ಆಬ್ಜೆಕ್ಟು ಮ್ಯಾಗ್ನೆಟ್ಗೆ ಅಟ್ರಾಕ್ಷನ್ ಆಗುವಂತಹ ಸಬ್ಜೆಕ್ಟ್ ಇದ್ದರೆ ಅದು ಟೇರ್ ಮಾಡಿಕೊಂಡು, ಅಂದರೆ ಐಬಾಲ್ಗೆ ಇಂಜುರಿ ಮಾಡ್ಬೋದು. ನಂಬರ್ 3, ಹಳೆ ಕಾಲದಲ್ಲೆಲ್ಲ ಎನ್ಯೂರಿಸಮ್ ಕ್ಲಿಪ್ಸ್ ಅಂತ ಹೇಳ್ತಾ ಇದ್ವಿ. ಅದನ್ನು ಅನ್ಯೂರಿಸಮ್ ಕ್ಲಿಪ್ಸ್, ಅದು ಬ್ಲೀಡಿಂಗ್ ಆಗದೆ ಇರೋದಕ್ಕೆ ಮಾಡ್ತಾಯಿದ್ರು. ಅದು ಹಾಕಿದಾಗ MRI ಕಂಪ್ಯಾಟಬಲ್ ಇಲ್ಲ ಅಂತಂದರೆ ಅದು ಡಿಸ್ಪ್ಲೇಸ್ ಆಗೋ ಸಾಧ್ಯತೆ ಇತ್ತು ಮತ್ತು ಬ್ಲೀಡಿಂಗ್ ಆಗೋ ಚಾನ್ಸಸ್ ಇತ್ತು. ಎಲ್ಲರಿಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಪೇಸ್ ಮೇಕರ್ಸ್ ಅಂತ. ಹಳೆ ಕಾಲದೆಲ್ಲ ಪೇಸ್ ಮೇಕರ್ಸ್ ಆಗುವಾಗ MR ಕಂಪ್ಯಾಟಬಿಲಿಟಿ ಇರ್ತಿರಲಿಲ್ಲ.
ಆವಾಗ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಿಂದ ನಡೆಯೋದು, ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇರುತ್ತೆ ಮತ್ತು ತುಂಬ ಸ್ಟ್ರಾಂಗ್ ಮ್ಯಾಗ್ನೆಟ್ ಇರುತ್ತೆ. ಅದರಿಂದ ಅದರಲ್ಲಿ ಏರುಪೇರು ಆಗ್ಬೋದು, ಮಾಲ್ ಫಂಕ್ಷನ್ ಆಗ್ಬೋದು, ಸೊ ಜೀವಕ್ಕೆ ತೊಂದರೆ ಆಗ್ಬೋದು, ಇವೆಲ್ಲ ಕಾರಣಗಳಿತ್ತು. ಸೊ ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲದನ್ನು ಏನು ಮಾಡಿದ್ದಾರೆ, MR ಕಂಪ್ಯಾಟಿಬಲ್, ಅಂದರೆ ಆ ವಸ್ತು ಮೆಟಾಲಿಕ್ ಆಬ್ಜೆಕ್ಟ್ ಏನಿರುತ್ತೆ ಅದು MRIಯಲ್ಲಿ ಅದು ಎಫೆಕ್ಟ್ ಇರೋದಿಲ್ಲ, ಅಂದರೆ ಫೆರೋಮ್ಯಾಗ್ನೆಟಿಕ್ ಇರೋದಿಲ್ಲ, ಅದು ಮ್ಯಾಗ್ನೆಟಿಂದ ಅಂದರೆ ಅಟ್ರಾಕ್ಷನ್ ಆಗೋದಿಲ್ಲ ಅದಕ್ಕೆ, ಹಾಗಾಗಿ ಅದು ಇನರ್ಟ್ ಆಗಿರುತ್ತೆ, ಏನೂ ತೊಂದರೆ ಆಗೋದಿಲ್ಲ ಅಂತ. ಹಾಗಿದ್ರೂ ಸಹ ಇದು ಒಂದು ಕೇರ್ಫುಲ್, ಏಕೆಂದರೆ ಎಷ್ಟೋ ಜನ ಹಳೆಯ ಪೇಸ್ಮೇಕರ್, ಅಂದರೆ ಒಂದು 15-20 ವರ್ಷದ ಹಿಂದಿನ ಪೇಸ್ಮೇಕರು ಅಥವಾ ಅನ್ಯೂರಿಸಮ್ ಕ್ಲಿಪ್ಪು ಇದೆಲ್ಲ ಹಾಕ್ಸ್ಕೊಂಡು ಇರೋವಂತೂ ಇರ್ತಾರೆ. ಹಾಗಾಗಿ ಇದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನೀವು ಯಾವಾಗಲೇ MRI ಮಾಡಿಸ್ಕೊಳ್ಳೋಕೆ ಹೋದರೂ ನಿಮ್ಗೆ ಏನೇ ಮುಂಚೆ ಸರ್ಜರಿ ಆಗಿದೆಯಾ, ಬಾಡಿ ಒಳಗೆ ಏನಾರ ಮೆಟಲ್ಸ್ ಏನಾರು ಹಾಕಿದ್ದಾರಾ, ಇದೆಲ್ಲ ಕೂಲಂಕಷವಾಗಿ ಅಲ್ಲಿರೋ ಡಾಕ್ಟರ್ಗೆ ಹೇಳಬೇಕು. MRIಯಲ್ಲಿ ಕಾಂಟ್ರಾಸ್ಟ್ ಅಂತ ಕೊಡ್ತೀವಿ, ದಟ್ ಇಸ್ ಗ್ಯಾಡೋಲಿನಿಯಂ ಕಾಂಟ್ರಾಸ್ಟ್. ಅದನ್ನು ಮೋಸ್ಟ್ ಆಫ್ ದ ಟೈಮ್ ಕೊಡ್ಬೋದು, ಬಟ್ ಅದು ಅಷ್ಟೇ ಕಿಡ್ನಿ ಫಂಕ್ಷನ್ ತುಂಬ ಅಬ್ನಾರ್ಮಲ್ ಇತ್ತು ಅಂತ ಕೊಡಬಾರ್ದು. ಮತ್ತು ರಿಪೀಟೆಡ್ ಸ್ಕ್ಯಾನ್ಸ್ ನಾವು ಮಾಡ್ತಾ ಇತ್ತು ಅಂದರೆ ಕಾಂಟ್ರಾಸ್ಟ್ ಕೊಟ್ಟು ಕಿಡ್ನಿ ಫಂಕ್ಷನ್ ಅಬ್ನಾರ್ಮಲಿಟಿ ಇತ್ತು ಅಂತಂದರೆ ಅದರಲ್ಲಿ ಒಂದು ಸಿಸ್ಟಮಿಕ್ ನೆಫ್ರೋಜೆನಿಕ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ, ಅದು ಆಗುವಂಥ ಸಾಧ್ಯತೆ ಇರುತ್ತೆ. ಅದು ಬಿಟ್ಟರೆ ಅದರಿಂದ ಯೂಶ್ವಲಿ ರಿಯಾಕ್ಷನ್ಸ್ ಎಲ್ಲ ಆಗೋದು ತುಂಬ ರೇರ್, ವೆರಿ ರೇರ್. ಆದರೆ ಈ MRI ಕಾಂಟ್ರಾಸ್ಟ್ ಏಜೆಂಟ್ನ ಫಸ್ಟ್ ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿ ಇರುವಂಥ ಮಹಿಳೆಯರಿಗೆ ಕೊಡಬಾರ್ದು, ಏಕೆಂತಂದರೆ ಅದರದ್ದು ಸೇಫ್ಟಿ ಆನ್ ದ ಫೀಟಸ್ ಇನ್ನೂ ಗ್ಯಾರಂಟಿ ಗೊತ್ತಿಲ್ಲ. ಹಾಗಾಗಿ MRI ಕಾಂಟ್ರಾಸ್ಟ್ ಏಜೆಂಟು ಕೊಡುವಾಗಲೂ ಸ್ವಲ್ಪ ಆದಷ್ಟು ನಾವು ಗಮನ ಹರಿಸಬೇಕಾದ ಅಂಶಗಳಿವು. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಯಾಕೆಂದರೆ ಇದು ತುಂಬ ಲೆಂತಿ ಆಗೋಗುತ್ತೆ MRI ಬಗ್ಗೆ. ನಮ್ಮ ನೆಕ್ಸ್ಟ್ ವೀಡಿಯೋಸ್ ಅಲ್ಲಿ ಇದೇ ತರಹ ಇನ್ನೂ ಯಾವುದರ ಒಂದು ಸ್ಪೆಸಿಫಿಕ್ ಅಂಶಗಳ ಬಗ್ಗೆ ಮಾತಾಡೋಣ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್, ಪ್ಲೀಸ್ ಫಾಲೋ ಮಿ ಆನ್ ವಿಜ್ಞಾನ್ ವಿತ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತು.